ದೇವಸ್ಥಾನದ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ರಸ್ತೆಗಳಲ್ಲಿ ರಕ್ತ ಹರಿಯುತ್ತಾ? ನೀವು ಇದನ್ನ ಜೋಕ್ ಅನ್ಕೋಬೇಡಿ. ತಮಿಳುನಾಡಿನ DMK ಸರ್ಕಾರ ಹೈಕೋರ್ಟ್ ನಲ್ಲಿ ಹೇಳಿರೋ ಮಾತು. ಮುಸ್ಲಿಮರಿಗೆ ಮಾಂಸ ತಗೊಂಡು ಹೋಗಕ್ಕೆ ಪರ್ಮಿಷನ್ ಇದೆ, ಆದ್ರೆ ಹಿಂದೂಗಳಿಗೆ ದೀಪ ಹಚ್ಚೋಕೆ ಪೊಲೀಸ್ ಲಾಠಿ ಏಟು ಬೀಳುತ್ತೆ. ಏನಿದು ದೀಪ ವಿವಾದ? ತಮಿಳುನಾಡಿನಲ್ಲಿ ಹಿಂದೂಗಳು ಉಸಿರಾಡೋಕ್ಕೂ ಕೋರ್ಟ್ ಆರ್ಡರ್ ಬೇಕಾ? ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಸತ್ಯ ನಿಮ್ಮ ತಲೆಯನ್ನ ತಿರುಗಿಸುತ್ತೆ. ಇದು ಮಧುರೈ ಹತ್ರ ಇರೋ ತಿರುಪುರಂ ಕುಂದ್ರಂ ಅನ್ನುವಂತಹ ಒಂದು ಮುರುಘ ದೇವರ 6 ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಬೆಟ್ಟದ ಮೇಲಿರೋ ಮಂಟಪದ ಮೇಲೆ ಕಾರ್ತಿಕ ದೀಪ ಹಚ್ಚೋದು 106 ವರ್ಷಗಳ ಸಂಪ್ರದಾಯ. ಆದ್ರೆ ಅಲ್ಲಿ ಪಕ್ಕದಲ್ಲೇ ಸಿಕಿಂದರ್ ಬಾದುಷಾ ದರ್ಗಾ ಇದೆ ಅನ್ನೋ ಕಾರಣಕ್ಕೆ HR&CE ಇಲಾಖೆ ಹಿಂದೂಗಳಿಗೆ ದೀಪ ಹಚ್ಚೋಕೆ ಬಿಡ್ತಿಲ್ಲ. ಭಕ್ತರೇನು ಸುಮ್ನೆ ಕೂರ್ಲಿಲ್ಲ, ಕೋರ್ಟ್ಗೆ ಹೋದ್ರು. ಡಿಸೆಂಬರ್ 2, 2025 ಮದ್ರಾಸ್ ಹೈಕೋರ್ಟ್ ನ ಸ್ಪಷ್ಟವಾಗಿ ಹೇಳುತ್ತೆ, ನಿಯಮಿತ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ದೀಪ ಹಚ್ಚಿ ಅಂತ ಆರ್ಡರ್ ಕೂಡ ಬರುತ್ತೆ. ಕೋರ್ಟ್ ಆರ್ಡರ್ ಬಂದ್ರೆ ಮುಗೀತು ಅಲ್ವಾ? ಇಲ್ಲ, ಅಸಲಿ ಆಟ ಶುರುವಾಗಿದ್ದೆ ಇಲ್ಲಿಂದ. ಕೋರ್ಟ್ ಆರ್ಡರ್ ಬಂದ ತಕ್ಷಣ ಹಿಂದೂಗಳ ಪರ ನಿಲ್ಬೇಕಾದಂತಹ HR&CE ಇಲಾಖೆ ಅಪೀಲ್ ಹೋಗುತ್ತೆ. ಅಲ್ಲಿ ಅವರು ಹೇಳಿದ ರೀಸನ್ ಕೇಳಿದ್ರೆ ಶಾಕ್ ಆಗ್ತೀರ. ಅವ್ರು ಹೇಳ್ತಾರೆ, ದೀಪಸ್ತಂಭದಲ್ಲಿ ದೀಪ ಹಚ್ಚಿದ್ರೆ ರಸ್ತೆಗಳಲ್ಲಿ ರಕ್ತಪಾತ ಆಗುತ್ತೆ ಅಂತ. ಗಮನ ಕೊಟ್ಟು ಕೇಳಿ, ಈ ಮಾತನ್ನ ವಕ್ಫ್ ಬೋರ್ಡ್ ಹೇಳಿಲ್ಲ, ಮುಸ್ಲಿಮರು ಹೇಳ್ತಿಲ್ಲ. ಇದನ್ನ ಹೇಳಿದ್ದು ಹಿಂದೂ ದೇವಸ್ಥಾನಗಳನ್ನ ರಕ್ಷಣೆ ಮಾಡಬೇಕಾದ ಸರ್ಕಾರಿ ಇಲಾಖೆ. ಇದು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದವರ ಅಜೆಂಡಾನ. ನನಗಂತೂ ಅನುಮಾನ ಗ್ಯಾರಂಟಿ ಇದೆ. ಈಗ ಟೈಮ್ ಲೈನ್ ನೋಡಿ. ಕೋರ್ಟ್ ದೀಪ ಹಚ್ಚಿ ಅಂತ ಹೇಳುತ್ತೆ, ಗವರ್ಮೆಂಟ್ ಅಪೀಲ್ ಹೋಗುತ್ತೆ. ಮಧುರೈ ಬೆಂಚ್ ಜಡ್ಜ್ GR ಸ್ವಾಮಿನಾಥನ್ ರವರು ಸಿಟ್ಟಾಗಿ ಇದು ನ್ಯಾಯಾಲಯದ ನಿಂದನೆ, ಸಂಜೆ 6 ಗಂಟೆಗೆ ದೀಪ ಹಚ್ಚಲೇಬೇಕು ಅಂತ ಆರ್ಡರ್ ಅನ್ನ ಮಾಡ್ತಾರೆ. ಆದ್ರೆ ಗ್ರೌಂಡ್ ಅಲ್ಲಿ ನಡೆದಿದ್ದೇನು? ದೀಪವನ್ನ ದೀಪಸ್ತಂಭದಲ್ಲಿ ಹಚ್ಚೋಕೆ ಬಿಡಲೇ ಇಲ್ಲ, ವಿನಾಯಕನ ಗುಡಿ ಹತ್ರ ಹಚ್ಚಿ ಅಂತ ಒತ್ತಾಯ ಮಾಡಿ ಕಳಿಸ್ತಾರೆ. ಭಕ್ತರು ದೀಪಸ್ತಂಭದ ಕಡೆಗೆ ಹೋಗೋಕೆ ಟ್ರೈ ಮಾಡಿದ್ರೆ ತಮಿಳುನಾಡು ಸರ್ಕಾರ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ ಲಾಠಿ ಚಾರ್ಜ್ ಮಾಡಿ 144 ಸೆಕ್ಷನ್ ಅನ್ನ ಹಾಕ್ತಾರೆ. ಅಷ್ಟೇ ಅಲ್ಲ, 50 ಜನ CISF ಸೆಂಟ್ರಲ್ ಫೋರ್ಸ್ ನ ಯೋಧರ ರಕ್ಷಣೆಯಲ್ಲಿ ಹೋದ್ರು ಕೂಡ ತಮಿಳುನಾಡು ಪೊಲೀಸ್ ಅವರನ್ನ ತಡೆದಿದೆ ಅಂದ್ರೆ ಪರಿಸ್ಥಿತಿ ಏನಿದೆ ಯೋಚನೆ ಮಾಡಿ. ಇಲ್ಲಿ ಅಲ್ಗಾರಿದಮ್ ಇಷ್ಟಪಡೋ ಸತ್ಯ ಇದೆ ನೋಡಿ. ಕೆಲವು ತಿಂಗಳ ಹಿಂದೆ ಇದೇ ಬೆಟ್ಟದ ಮೇಲೆ ದರ್ಗಾಕ್ಕೆ ಮಾಂಸ ತಗೊಂಡೋಗಕ್ಕೆ ಮುಸ್ಲಿಮರಿಗೆ ಪರ್ಮಿಷನ್ ಇತ್ತು. ಅಲ್ಲಿ ಜೈನರ ಗುಹೆಗಳಿದ್ರು, ದೇವಸ್ಥಾನ ಇದ್ರು, ಪ್ರಾಣಿ ಬಲಿ ಕೊಡೋದು ಅವರ ಹಕ್ಕು ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಹಿಂದೂಗಳು ಒಂದು ಕಾರ್ತಿಕ ದೀಪ ಹಚ್ತೇವೆ ಅಂದ್ರೆ ಅದಕ್ಕೆ ರಕ್ತ ಹರಿಯುತ್ತೆ ಅನ್ನೋ ನೆಪನ. ದರ್ಗಕ್ಕೆ ಹೋದ್ರೆ ಸಂಪ್ರದಾಯ, ದೇವಸ್ಥಾನಕ್ಕೆ ಹೋದ್ರೆ ಗಲ್ಬೆನಾ? ಇದನ್ನೇ ತಾನೇ ಜನ ಅವತ್ತಿಂದ ಹೇಳ್ಕೊ ಬರ್ತಾ ಇರೋದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ. ಸ್ನೇಹಿತರೆ, ಇದು ಬರೀ ಒಂದು ದೀಪದ ಕಥೆ ಅಲ್ಲ, ಇದು ತಮಿಳುನಾಡಿನಲ್ಲಿ ವ್ಯವಸ್ಥಿತವಾಗಿ ನಡೀತಿರುವಂತಹ ಹಿಂದೂ ವಿರೋಧಿ ನಡೆ. ಕೋರ್ಟ್ ಆರ್ಡರ್ ಇದ್ರೂ ಕೂಡ ಭಕ್ತರಿಗೆ ಬೆಲೆ ಇಲ್ಲ ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ? ನಿಮ್ಗೆ ಏನನ್ಸುತ್ತೆ? DMA ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ಯಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಈ ಸತ್ಯ ಎಲ್ರಿಗೂ ತಿಳಿಸೋ ಹಾಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ನಮಸ್ಕಾರ.